ಸಾನನ್ ಕರಿ ಹೋಗು. ಯಾಕವ್ವ? ಹೇಳ್ದಷ್ಟು ಕೇಳೋಗೆ ಕರಿ. ಅವ್ವ ನಾನೊಂಚೂರು ಆಚೆ ಹೋಗಿ ಬರ್ತೀನಿ. ಬೇಡ ತಡಿ, ಒಂದ್ ನಿಮಿಷ ಮಾತಾಡೋದದೆ. ಸ್ವಲ್ಪ ಅರ್ಜೆಂಟ್ ಅವ್ವ. ಚಂದ್ರು ಅಣ್ಣಯ್ಯನ್ ಜೊತೆ ಸ್ವಲ್ಪ ಪೊಲೀಸ್ ಸ್ಟೇಷನ್ಗೆ ಹೋಗಿ ಬರ್ತೀನಿ. ಅದೇ ಆ ಬಂಗಾರಮ್ಮನ್ ಮಗ ಆಸ್ಪತ್ರೆಯಲ್ಲಿ ಸಿಗ್ದ ಅಂತ ಹೇಳಿದ್ರಲ್ವಾ, ನಾನು SI ಕಾಲ್ ಮಾಡಿದ್ರೆ ಅವನಿನ್ನ ಪೊಲೀಸ್ ಸ್ಟೇಷನ್ ಅಲ್ಲೇ ಇದ್ದಾನೆ ಅಂತ ಹೇಳ್ತಿದ್ದಾರೆ. ಅದೇನು ಅಂತ ನೋಡ್ಕೊಂಡ್ ಬರ್ತೀನವ್ವ. ಸ್ನೇಹ ಅವ್ವ ಕರುದೇನವ್ವ? ನೀನೆಲ್ಲೂ ಹೋಗ್ಬೇಡ, ನಾ ಮಾತಾಡದೈತೆ. ಬಂದ್ಮೇಲೆ ಮಾತಾಡೋಣ ಅವ್ವ. ಸ್ನೇಹ ನಿಂತ್ಕ ಅಂದೆ. ಹೊರಡುವಾಗ ಏನವ್ವ ನಿಂದು ಅಷ್ಟೊಂದು ಮುಖ್ಯವಾದ ವಿಷಯನಾ? ಗೊತ್ತಿಲ್ಲವ, ನೀನೇ ಹೇಳ್ಬೇಕು. ನಿಮ್ಮ ಅಕ್ಕನ ಮದುವೆ ವಿಷಯ ಮಾತಾಡ್ಬೇಕಿತ್ತು. ಆದ್ರೆ ಅದು ಮುಖ್ಯವಾದ್ದು ಅಲ್ಲೋ ಅನ್ನೋದನ್ನ ನೀನೇ ಹೇಳು. ಯಾಕಂದ್ರೆ ಬತ್ತಾ ಬತ್ತಾ ನಿನ್ಗೆ ಊರು ಸಾಬ್ರಿನೇ ಮುಖ್ಯ ಆಗೋಗ್ಬಿಟ್ಟದೆ. ಹೋಗು. ಇವಳ ಭವಿಷ್ಯದ ಬಗ್ಗೆ ನನ್ನ ಕೈಲಿ ಎಷ್ಟಾಯ್ತದೋ ಅಷ್ಟು ನಾನು ಮಾಡ್ಕತೀನಿ. ಹೋಗು ಹೋಗು ಹೋಗು. ಇನ್ನ ನಿಂತ್ಕೊಂಡಿದ್ಯಲ್ಲ, ಹೋಗು. ಅಕ್ಕನ್ ಮದ್ವೆ ವಿಷಯ ಅಂತ ಹೇಳ್ಬೇಕಿತ್ತಲ್ವಾ ಅವ್ವ? ಬಾ ಕೂತ್ಕೋ. ಆಯ್ತವ್ವ, ತಪ್ಪಾಯ್ತು. ವಿಷಯ ಗೊತ್ತಿಲ್ಲದೆ ನಾನು ಅವಸರ ಪಡ್ಬಾರ್ದಿತ್ತು. ಕೂತ್ಕೊಳ್ಳವ, ಕೂತ್ಕೊಳ್ಳವ. ಅಕ್ಕ, ನಿನಗ್ ಬೇಡ ಅಂದ್ರೆ ಬೇರೆ ಸಂಬಂಧ ನೋಡೋಣ. ಇಲ್ಲ, ಅವ್ವ ಏನ್ ಹೇಳ್ತಾಳೋ ಅದೇ. ನಿಜವಾಗ್ಲೂ ಓಕೆನಾ ಅಕ್ಕ? ಇನ್ನೊಂದ್ಸಲ ಫೋಟೋ ನೋಡು. ಹುಡ್ಗ ಯಾಕೋ ಕುಳ್ಳ ಅನ್ಸ್ತಾನೆ. ಫೋಟೋಲ್ ಹೈಟ್ ಗೊತ್ತಾಗತ್ತೇನೆ? ಕುಳ್ಳಗಿದ್ರು ಏನಂತೆ? ಗಂಡ ಹೆಂಡತಿ ಹೊಂದಾಣಿಕೆ ಅನ್ನೋದು ಊರವ್ರ ನೋಟದಲ್ಲಿರೋದಲ್ಲ, ಅವರಿಬ್ರು ಮಧ್ಯೆ ಇರ್ಬೇಕು. ಜೀವನ ಪೂರ್ತಿ ಜೊತೆಲಿದ್ದು ಕಷ್ಟ ಸುಖ ಹಂಚ್ಕೊಳ್ಳೋನಾಗಿರ್ಬೇಕು. ಅವ್ವ ನೀನ್ ಬರಕ್ ಹೇಳವ. ಯಾಕವ್ವ, ಏನಾಯ್ತು? ಏನಿಲ್ಲ. ಏನೋ ಹೇಳಕ್ ಬಂದು ಸುಮ್ನಾದಂಗಿದೆ. ಏನವ? ಅವ್ವ ವರದಕ್ಷಿಣೆ ಕೇಳ್ತಿದಾರ? ಹಾಗಾದ್ರೆ ಈ ಹುಡ್ಗ ಬೇಡ. ಹಂಗೆಲ್ಲ ಏನು ಇಲ್ಲ ಕಣೆ, ಅವರು ಅದನ್ನೆಲ್ಲ ಏನು ಹೇಳಿಲ್ಲ. ಮತ್ತೇನವ? ನಾನು ಹೇಳಿದ ಜ್ಞಾಪಕ ಇದೆ ತಾನೆ? ಮಾತುಕತೆಗೆ ಗೋಪಾಲನು ಬರ್ಬೇಕಾಗತ್ತೆ. ಅದು ಗಂಡಿನ ಕಡೆಯವರು ಮಾತುಕತೆಗೆ ಬಂದಾಗ ನಿಮ್ಮ ಅಪ್ಪಯ್ಯನೂ ಅಲ್ಲೇ ಇರಬೇಕು ಅಂತ ಕೇಳ್ಕೊಂಡವ್ರೆ.
ಎಂತ ಮಗೆ ಹುಡ್ತದೋ ಅಂತ ದಿಗ್ಲು ಪ್ರತಿದಿನ ನನಗ್ ಕಾಡ್ತಲೇ ಇರೋದು. ಈಗ್ಲೂ ಅಟೆಯ ಏನಾರು ಒಂದ್ ಜೋರಾಗಿ ಸತ್ತಾದ್ರೆ ಅಂತ ಬೆಚ್ಚಿ ಬೀಳ್ತಾಳೆ ಇವಳು. ಓಟೋಕಿತ ನನ್ಗೆ ಜನ್ಮನೇ ಬೇಡ, ಮುಗಿಸ್ಕೊಂಡ್ಬಿಡ್ಬೇಕು ಅನ್ಸದೆ. ಆದ್ರೆ ಇವತ್ ನಾನೇನಾದ್ರು ಬದುಕಿದ್ರೆ ಅದಕ್ಕೆ ಕಾರಣ ಇವಳಯ್ಯ. ಹುಟ್ಟವಾಗ್ಲೆ ಅವ್ರವನ್ ಕಷ್ಟನ ತಿಳ್ಕೊಂಡು ಹುಟ್ಟಿರೋದು ಕಂದ ಇದು. ನನ್ನ ಎದುರುಗಡೆ ಒಂದು ದಿವ್ಸಕ್ಕೂ ಎದುರು ಮಾತಾಡ್ದವಳಲ್ಲ. ಅವ್ವ ನನ್ಗಿದ್ ಬೇಕು ಕವ್ವ, ಇದ್ ಬೇಡ ನಂಗೆ ಅಂತ ಎಂದೂ ಆಟ ಮಾಡಿಲ್ಲ. ಇದು ಸಿಗ್ನಿಲ್ಲ ಅಂತ ಕೊರಗ್ನಿಲ್ಲ. ತಾನ್ ಪಡ್ಕೊಂಡಿದ್ದಕ್ಕಿಂತಲೂ ತ್ಯಾಗ ಮಾಡಿದ್ದೆ ಹೆಚ್ಚು ಕತ್ತಾಯಿ ನೀನು. ಈ ಸ್ಕೂಲ್ ಹೋಗೋವಾಗ್ಲು ಆ ಸ್ಕೂಲ್ ಕೊಟ್ಟಿದ್ದು ಊಟನೂ ತಕೊಂಡ್ಬಂದು ಮನೇಲಿದ್ದವ್ರಿಗೆಲ್ಲ ಹಂಚಿ ಉಂಟಿತ್ತು ಕಣಪ್ಪ ಈ ನನ್ ಮಗ. ಇವಳಿಗೋಸ್ಕರ, ಇವಳ ಭವಿಷ್ಯಕ್ಕೋಸ್ಕರ ನಾನು ಯಾವನ್ ಮುಂದೆ ಆದ್ರೂ ತಲೆ ತಗ್ಸಕ್ ತಯಾರು. ನಿನಗೆ ನನ್ ಮಾತಿಂದ ಕೋಪ ಬರ್ಬಹುದು, ಆದ್ರೆ ನನ್ನ ಜಾಗದಾಗೆ ನೀನ್ ನಿಂತು ಯೋಚನೆ ಮಾಡಿ ನೋಡು. ಇಲ್ಲೋಡು, ನೀನ್ ಸಾಧನೆ ಮಾಡಕ್ಕೆ ನಿಮ್ಮ ಅಪ್ಪಯ್ಯ ಇಲ್ದೆ ಆದ್ರೂ ನಡಿಬೋಯ್ತು, ಆದ್ರೆ ಸಂಬಂಧ ಬೆಳ್ಸಕ್ ಬರೋರು ಇದನ್ನೆಲ್ಲ ಕೇಳ್ತಾರೆ ಕಣ್ಸೇಯ. ಈ ಮನೇಲಿ ಗಂಡ್ಸಲ್ಲಿ ಯಾಕ ಅವನ್ ಇವ್ರ ಜೊತೆಲಿ ಬದುಕ್ತಾ ಇಲ್ಲ ಅಂತ ಪ್ರಶ್ನೆ ಕೇಳ್ತಾರೆ. ಇವ್ರಿಲ್ದಿದ್ರೆ ಇನ್ನೊಂದ್ ಸಂಬಂಧ ಬರಕಿಲ್ವಾ ಅಂತ ನೀನ್ ಕೇಳ್ಬೋದು ಕಣಪ್ಪ. ಬರ್ಬೋದು, ನಾನಿಲ್ಲ ಅನ್ನಕ್ಕಿಲ್ಲ. ಆದ್ರೆ ಈ ಬಂದಿರೋ ಸಂಬಂಧನ ನಾವ್ ಯಾಕೆ ಕೆಡಿಸ್ಕೋಬೇಕು ಸ್ನೇಹ? ನೀ ಯಾಕೆ ನಿಂತ್ಕೊಂಡು ನೋಡ್ತಿದ್ಯಾ? ಹೊಟ್ಟೆ ಸಾನೆ ಹಸುವಾಗ್ತದೆ, ಬಡ್ಸು ಬಿರ್ನೆ. ಉಂಟು ಬಸ್. ಯಾಕವ ಹಿಂಗ್ ಮಾಡ್ತಿದ್ಯಾ? ಅಣ್ಣಯ್ಯನ್ ನೋಡಿದ್ರೆ ಪಾಪ ಅನ್ಸೈತ್ ಕಣವ. ಓಹೋ, ನನ್ ನೋಡಿದ್ರೆ ಪಾಪ ಅನ್ಸಕ್ಕಿಲ್ವ ನಿನ್ಗೆ? ಲೇ, ಮಾಸಾಡದ್ ಮಣ್ಣ ಮುಟ್ಬಿಟ್ ಬಂದೀವ್ನಿ ನಾನು. ಮಕ್ಕಳಿಗೋಸ್ಕರ ಪಿರಾಣ ಕೊಡಕ್ಕೂ ಸೈ, ಏನ್ ಮಾಡಕ್ಕೂ ಸೈ. ನಿಮ್ಗೋಸ್ಕರ ಕಣೆ ನಾನು ಇದನ್ನೆಲ್ಲ ಮಾಡ್ತಿರೋದು. ನೋಡು, ಸುಮ್ನೆ ಕೂತ್ಕೊಂಡು ನೀನು ಮುಕ್ಕು. ನೋಡೆ ಅಭಿ, ಇವನ್ ತಾವ ಕಿರ್ಚಾಡಿ ಕೂಗಡ್ದು ಕೆಲ್ಸ ಹಾಕಿಲ್ಲ. ಹಿಂಗೆ ನಮ್ ಕೆಲ್ಸ ಸಾಧಿಸ್ಕೋಬೇಕು. ನೋಡು, ಸುಮ್ಕೆ ನೀನು ಉಣ್ಣು. ನೀವು ಕರೆ ಮಾಡುತ್ತಿರುವ ವ್ಯಕ್ತಿಯು ಉತ್ತರಿಸುತ್ತಿಲ್ಲ.
ಹೇಳು ಸ್ನೇಹ. ಇನ್ನು ಅದನ್ನೇ ಯೋಚನೆ ಮಾಡ್ತಾ ಮಲಗಿದ್ಯಾ ಅಣ್ಣಯ್ಯ? ನಂಗೆ ಗೊತ್ತು, ಯಾವತ್ತೂ ನೀ ನನ್ನ ಕಾಲ್ ಪಿಕ್ ಮಾಡದೇ ಇರೋನೇ ಅಲ್ಲ. ನಾನು ನಿನ್ನ ಡಿಸ್ಟರ್ಬ್ ಮಾಡಬಾರ್ದು ಅನ್ಕೊಂಡಿದ್ದೆ. ಆದ್ರೆ ನಂಗೆ ಆಕ್ಚುಲಿ ನಿನ್ನಿಂದ ಒಂದು ಹೆಲ್ಪ್ ಆಗ್ಬೇಕು ಅಣ್ಣಯ್ಯ. ಏನು ಹೇಳು? ನನ್ನ ಜೊತೆ ಪೊಲೀಸ್ ಸ್ಟೇಷನ್ಗೆ ಬರ್ತೀಯಾ? ಪೊಲೀಸ್ ಸ್ಟೇಷನ್ಗ? ಯಾಕೆ? ದಾರಿಲಿ ಹೋಗ್ತಾ ಎಲ್ಲ ಹೇಳ್ತೀನಿ ಅಣ್ಣಯ್ಯ, ಪ್ಲೀಸ್ ಬಾ. ಸರಿ, ಅರ್ಧ ಗಂಟೆ ಟೈಮ್ ಕೊಡು, ಫ್ರೆಶ್ ಆಗಿ ಬರ್ತೀನಿ. ಸರಿ ಅಣ್ಣಯ್ಯ, ಸಿಗೋಣ. ಮೊದಲನೇ ಎಂತಿತ್ತವ ಮಾತಾಡಕ್ಕೆ ಏಟ್ ಖುಷಿ ಅಲ್ಲ? ನಾನು ಅವಳ ತವ ನೈಸಾಗಿ ಮಾತಾಡಿದ್ ನೋಡಿ ಕೋಪ ಮಾಡ್ಕೊಂಡ್ಯಾ? ಇದೂನು ನನ್ನ ಪ್ಲಾನು. ಮೊದ್ಲು ನಿನ್ ಪ್ಲಾನ್ ಏನಂತ ಬೊಗಳು. ಹೇಳ್ತೀನಿ ಕೇಳು. ಅವಳು ನಿನ್ ತಾವ್ ಹೊಸಿ ಮಾತಾಡ್ಬೇಕು, ಮನೆ ತಾಗ ಬರಕಿಲ್ಲ, ಗುಡಿ ತಾಗ ಬರಕಾಯ್ತದ ಅಂದ್ಲು. ನಾನು ಸರಿ ಬರ್ತೀನಿ ಅಂತಂದೆ. ಸರಿ ಅಂತ ಹೇಳೋದೆ ನಿನ್ ಪ್ಲಾನ? ಹಂಗಲ್ಲ ಕಣಮಿ. ಸುಮ್ಕಿರು. ನಿನ್ ಪಿಲಾನ್ ಗಿನಾಲೆಲ್ಲ ಏನೂ ಇಲ್ಲ. ಇದ್ರಿಂದ ಮನೆಯವ್ರ ಜೊತೆ ಅಂಟ್ಕೊಳಕ್ಕೆ ಅವಕಾಶ ಸಿಗತ್ತ ಅಂತ ನೋಡ್ತಾ ಇದ್ದೆ ಆಟಯ್ಯ. ಕರೆಕ್ಟು ಕಣಮಿ. ಏನು? ನೀ ಹೇಳಿದ್ದೆ ಸರಿ ಅಂತಂದೆ. ಏನಯ್ಯ ಹೇಳ್ದೆ ನೀನು? ರಾಜಿ, ಕ್ವಾಬ್ದಲ್ಲಿ ನಿನ್ನೆ ಸುಂದರವಾಗಿ ಯಾರು ಕಾಣಕ್ಕಿಲ್ಲ. ನನ್ ಹೊಟ್ಟೆ ಉರ್ಸ್ಬೇಡ ನೀನು. ಗಂಡ ಎತ್ಕೊಟ್ಟಿದ್ಯಾ, ನೀನು ಹೊಟ್ಟೆ ಉರಿಸ್ತೀನ ನಾನು? ನಾನು ಹೇಳೋದನ್ನ ಹೊಸಿ ಕೇಳಮ್ಮೆ. ನೀ ಹೇಳೋದು ಸರಿನೇಯ. ಈ ಅವಕಾಶ ಬಳಸ್ಕೊಂಡು ನಾನು ಆ ಮನೆಗೆ ಹತ್ರ ಆಯ್ತು. ನಮಗ್ ಬೇಕಾಗಿದ್ದನ್ ಕಿತ್ಕೋಬೇಕು ಅಂದ್ರೆ ಹತ್ರ ಆಗ್ಲೇಬೇಕಲ್ವಾ? ದೂರ ಇದ್ದಷ್ಟು ಶ್ರಮ ಜಾಸ್ತಿ. ಈಗ ನಾನು ಅವಳು ಹೇಳ್ದಂಗೆಲ್ಲ ಕೇಳ್ಕೊಂಡೋದ್ರೆ ಅವಳಿಗೆ ನನ್ನ ಮೇಲೆ ನಂಬಿಕೆ ಬರ್ತದೆ. ಆ ನಂಬಿಕೆನೆ ನಮ್ ಬಂಡವಾಳ. ಅದನ್ನ ಬಳಸ್ಕೊಂಡು ನಾವು ಏನ್ ಸಾಧಿಸ್ಬೇಕು ಅದನ್ನ ಸಾಧಿಸ್ಬಿಡೋಣ. ಅವಳು ಚಿನ್ನದ ಮೊಟ್ಟೆ ಇಡೋ ಕೋಳಿ. ಆತರ ಬಿದ್ದು ಕುಯ್ದ್ಬಿಟ್ರೆ ನಮ್ಗೆ ಅಪಾಯ. ಅವಳೇನ್ ಚಿನ್ನದ ಮೊಟ್ಟೆ ಇಡೋ ಕೋಳಿ ಅಲ್ಲ. ಸರಿ ಸರಿ, ತಪ್ಪಾಗಿ ಹೇಳ್ಬಿಟ್ಟೆ. ಅವಳಿಂದ ನಮ್ಗೆ ಉಪಾಯ ಐತೆ, ಸ್ವಲ್ಪ ಯೋಚನೆ ಮಾಡಿ. ಸಾನಾ, ತಿರ್ಗ ಅವ ಹೂ ತಂದ? ಹೂನವ. ನಿಮ್ಮ ಅಪ್ಪ ಇಂತವ ಮಾತಾಡಕ್ ಹೋಗೋ ಮೊದ್ಲು ತಾಯಿನ ಬೇಡ್ಕೊಳಮ್ಮ ಅಂತ ಹೋಗಿದ್ದೆ. ಬೇಡ್ಕೊಳವಾಗ ಹೂವ ಕೊಟ್ಲು. ನನ್ನ ಮನಸ್ಸಿನ ಭಾರ ಎಲ್ಲ ಕಮ್ಮಿ ಆಗೋಯ್ತು ಕಣ ಸಹನ. ಇನ್ನೇನು ನಂಗೆ ದಿಗ್ಲಿಲ್ಲ ಕಣವ, ಎಲ್ಲ ತಾಯಿ ನೋಡ್ಕತಾಳೆ. ನಿನ್ನ ಒಳ್ಳೆ ಮನಸ್ಸಿಗೆ, ಒಳ್ಳೆ ಗುಣಕ್ಕೆ ಎಲ್ಲ ಒಳ್ಳೇದಾಯ್ತದೆ ಅಂತ ನಂಗೆ ಗೊತ್ತು. ಬೇಕಾರೆ ನೋಡು, ನಿಮ್ಮ ಅಪ್ಪ ಇಂಥವು ಮಾತಾಡ್ಬೇಕಾರೆ ಅವಯ್ಯ ಒಪ್ಕೊಬಿಡ್ತಾನೆ. ಈ ಮದುವೆ ಮಾತುಕತೆಗೆ ಯಾವ ತೊಂದರೆನೂ ಆಗಕ್ಕಿಲ್ಲ, ಎಲ್ಲ ಸಂದಕ್ಕಾಯ್ತದೆ. ನಾವು ಹೋಗಿ ಬರ್ಲಾ? ಮಿಸ್ ನೋಡ್ಕ. ಯಾಕವ್ವ ತಿಂಡಿ ಮಾಡಕ್ಕೂ ಬಂದಿಲ್ವಂತೆ? ತಂದು ಕೊಟ್ಟಿದ್ನೋ ತಿಂದಿಲ್ವಾ? ಯಾಕೆ ತಂಗವ ಹಿಂಗೆಲ್ಲ ಮಾಡ್ತಿದ್ಯಾ? ನನ್ ಮ್ಯಾಕಿರೋ ಕೋಪನ ಅನ್ನದ ಮ್ಯಾಗ ತೋರ್ಸ್ಬಾರ್ದು ಪುಟ್ಟಿ. ತಗೋ ತಿಂಡಿ ಮಾಡು. ಪುಟ್ಟಿ ಗಿಟ್ಟಿ ಅಂತ ಎಲ್ಲ ಕರೆದು ಸಮಾಧಾನ ಮಾಡಕ್ ಬರ್ಬೇಡ ನೀನು. ನನ್ನ ಹತ್ರ ಯಾರು ಮಾತಾಡ್ಬೇಡಿ ಅಂತ ಹೇಳಿದೆ ತಾನೆ, ಮತ್ ಯಾಕೆ ನನ್ನ ರೂಮಿಗೆ ಬಂದೆ? ಹೋಗು.
ಹೋಗು. ನಿನ್ ಕೋಪ ತಣಿಯೋ ಗಂಟ ಕೂಗು. ಬೇಕಿದ್ರೆ ಅಣ್ಣಂಗೆ 4 ಏಟು ಹೊಡೆದ್ಬಿಡು, ಆದ್ರೆ ಹೋಗು ಅನ್ಬೇಡವಾ. ಪಿಂಗವ್ವ, ಅಪ್ಪ ಇಂತ ಮಾತಾಡ್ದೆ, ಅವ್ರೇಂದ್ರು ಗೊತ್ತಾ ಭಾವನ್ ಇವತ್ತು. ಅಣ್ಣಯ್ಯ ದಯವಿಟ್ಟು ನಿಲ್ಸು. ನನ್ಗೀಗ ನೀನ್ ಏನು ಹೇಳಕ್ ಬರ್ಬೇಡ. ಇನ್ಮೇಲಿಂದ ಯಾರ ಹತ್ರ ಹೇಗಿರ್ಬೇಕು ಅನ್ನೋದನ್ನ ನಾನ್ ತೀರ್ಮಾನ ಮಾಡಿದ್ದೀನಿ. ಅಲ್ಲ ತಂಗಿಯವ್ವ, ನಾನು ಹೇಳೋದು ಹೋಗು. ಏನಬೇ, ತಾನೇ ಹೊತ್ತಾಯ್ತಾ ಬಂದು? ಇಲ್ಲ, ಸ್ವಲ್ಪ ಹೊತ್ತಾಯ್ತು ಆಟೆಯ. ಹೋಗ್ತಾ ಇದ್ದಂಗೆ ಏನವಿ ಅಂತ ಮಾತಾಡ್ಸ್ತಾನೆ ಇವಯ್ಯ. ಏನೋ ಮಾತಾಡ್ಬೇಕು ಅಂದೆ. ಮಗಳ ಮದ್ವೆ ಹೆಸರ ಬಗ್ಗೆ ಮಾತಾಡ್ಬೇಕಿತ್ತು. ಓ, ಮಗಳಿಗೆ ಮದುವೆ ಸೆಟ್ ಆಗೋಯ್ತು? ಇಲ್ಲ ಇಲ್ಲ, ಹುಡುಗನ್ ಕಡೆಯವರು ನೋಡಕ್ ಗೊತ್ತಾವ್ರೆ. ಸರಿ ಸರಿ, ನಿಂಗ್ ಗೊತ್ತಿಲ್ದೇ ಇರೋದು ಏನೂ ಇಲ್ಲ. ಮೊದ್ಲಿಂದನೂ ನಾ ಹೇಳ್ಕೊಂಡೆ ಬರ್ತಾ ಇವ್ನಿ, ಮಗಳ ಮದುವೆ ಹೆಸಿದಾಗೆ ನೀನ್ ಸಾಯಬೇಕು ಅಂತ. ಜೀವನಕ್ಕೆ ನಾನ್ ನಿನ್ನಿಂದ ಏನೂ ನಿರೀಕ್ಷೆ ಮಾಡ್ತಾ ಇಲ್ಲ. ಆದ್ರೆ ಈ ಹೆಸಿದಾಗೆ ಅಪ್ಪ ಆಗಿ ನಿಂದು ಕರ್ತವ್ಯ ಐತೆ, ಅದನ್ನ ಈಡೇರಿಸ್ಕೊಡು ಅಂತ ನಾ ಕೇಳ್ಕೊತಾ ಇವ್ನಿ. ಅಬ್ಬಬ್ಬಾ, ಬೆಣ್ಣೆ ಬೆಣ್ಣೆ ಹಂಗ್ ಮಾತಾಡ್ತಾಳೆ. ನಂದೇನಿದ್ ಕರ್ತವ್ಯ? ಏನು ಬೇಡ ಅಂತ ತಾನೇ ದೂರ ಉಳ್ಕೊಂಡಿರೋದು. ದೂರ ಉಳ್ದಟ್ಗೆ ಭಾರ ಕಳ್ಕೊಂಡಂಗಾಯ್ತದ. ಊರಿಗೆ ಗೊತ್ತು ಮಗಳ ಕನ್ಯಾದಾನ ಮಾಡಕ್ಕೆ ನೀನಿರ್ಬೇಕು ಅಂತ. ಅದನ್ನ ನಾನು ತೆಪ್ಸಕ್ಕಾಯ್ತದ? ಈ ಹುಡ್ಗನ್ ಕಡೆಯವರು ಮಾತುಕತೆಲಿ ಹುಡುಗಿ ಅಪ್ಪ ಏನೂ ಇರ್ಬೇಕು ಅಂತ ಹೇಳೋರೆ. ಅಂದ್ರೆ ಹುಡುಗನ್ ಕಡೆಯವರು ನಾನು ಇರ್ಬೇಕು ಅನ್ನೋದಕ್ಕೆ ನಿನ್ನಂತಾವ್ ಬಂದಿದ್ಯಾ? ಇಲ್ಲ ಅಂದ್ರೆ ಗೊತ್ತಿರ್ಲಿಲ್ಲ ಅಲ್ವಾ? ಹಿಂಗೆ ಹಿಂಗೆ ಮಾತಾಡ್ಬೇಕು. ನಿಂಗ್ ಉತ್ತರ ಗೊತ್ತಿದ್ರುವೆ ಪ್ರಶ್ನೆ ಕೇಳ್ತಿದ್ಯಲ್ಲಯ್ಯ. ಮಕ್ಕಳು ದೊಡ್ಡವರಾದಾಗಿಂದಲೂ ಮನೇಲಿ ಏನೇ ವಿಶೇಷ ನಡೆದ್ರು ನಿಂಗ್ ಗೊತ್ತೇ ಇರ್ತದೆ. ನೀನ್ ಸಂಬಂಧ ಕಳ್ಕೊಂಡು ಹೋಗಿರ್ಬೋದು, ಆದ್ರೆ ನಾನು ಅಗ್ನಿ ಸಾಕ್ಷಿಗೂ ಈ ತಾಳಿ ಸಂಬಂಧಕ್ಕೂ ಸತ್ವಾಗಿ ನಡ್ಕೊಂಡಿವ್ನಿ. ಎಲ್ಲ ಇವಳ ನನ್ 10 ನಿಮಿಷ ಮಾತಾಡಕ್ ಬಿಟ್ರೆ ನನ್ ಗಂಡನ ಮನೆಗೆ ಕರ್ಕೊಂಡು ಹೋಗ್ಬಿಡ್ತಾಳೆ ಅನ್ಸ್ತೈತೆ. ಈ ವಯ್ಯನು ಸುಂಡಲ್ ಅದುಮ್ದವ್ ನಂಗೆ ಹಂಗೆ ನಿಂತ್ಬಿಟ್ಟವನಲ್ಲ. ನಾಳೆ ಮಾತುಕತೆಗೆ ನೀನು ಬರ್ಬೇಕು ಅಂತ ಕೇಳ್ಕೊಳಕ್ ಬಂದಿವ್ನಿ. ನಾನು ಆಗಕ್ಕಿಲ್ಲ ಅಂದ್ರೆ ನೀನ್ ಹೇಟ್ ಬರ್ನ ಒಪ್ಕತಿ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಕಣೆಯ. ಈ ಒಂದು ಉಪಕಾರ ಮಾಡ್ಬಿಡು ಸಾಕು. 2ನೇಳು 3ನೇಳು ಓದ್ಕೊಂಡವ್ರೆ ಹೆಂಗ ಜೀವನ ನಡೀತದೆ. ತಾನೊಂದೇ ನಂಗೆ ಚಿಂತೆ ಆಗಿತ್ತು. ನೀನ್ ಬಂದು ಕಣ್ಣೋರ್ ಜೊತೆಲಿ ಮಾತುಕತೆ ಮಾಡಿ ಹೋಗ್ಬಿಡು, ಆಟೆ ಸಾಕು. ನಾನೇನೋ ಬರ್ತೀನಿ, ಆದ್ರೆ 2ನೇ ಅವಳಲ್ಲ ನೇಹ.
ಅಪ್ಪ ಅನ್ನೋ ಗೌರವ ಬೇಡ. ನನ್ನ ನೋಡಿದ್ರೆ ಅಪರಾಧಿ ನೋಡ್ದಂಗೆ ನೋಡ್ತಾಳೆ. ಅವಳ ಹೆಂಗ್ ಒಪ್ಪಿಸ್ತೀಯ ನೀನು? ಅವಳು ತಾವು ಈಗಾಗಲೇ ಮಾತಾಡಿವ್ನಿ. ಏನಂತ? ಒಪ್ಕೊಂಡವಳೆ. ಅಯ್ಯೋ ಶಿವನೇ, ಒಪ್ಕೊಂಡ್ಲ? ದೀಟ ಹೇಳ್ತಿದ್ಯನಮ್ಮೆ? ದಿಟ್ಟವಾಗಿ ಒಪ್ಕೊಂಡವಳೆ. ಸರಿ ಬಿಡು, ಹಂಗಾರೆ ಧೈರ್ಯವಾಗಿ ಬಂದು ಕುಂತ್ಕಂತೀವಿ. ಆದ್ರೆ ಅವಳು ನಿಂತಾವ್ ಏನು ಮಾತಾಡಕ್ಕಿಲ್ವಂತೆ. ನೀನು ಇದೇ ನೆಪ ಮಾಡ್ಕೊಂಡು ಬೇರೆ ಏನು ಮಾತಾಡಬಾರ್ದಂತೆ. ಅವಳೇನಯ್ಯ ಕಂಡೀಷನ್ ಹಾಕೋದು? ಮಾತಾಡಯ್ಯ ನೀನು. ಅಂದ್ರೆ ನಾ ಅಲ್ಲಿಗೆ ಬಂದ್ರೆ ನಾನು ಹಿಂಗೆ ಇರ್ಬೇಕು ಅಂತ ನಿನ್ನ ಮಗಳು ಹೇಳು ಕಳಿಸ್ತವಳ. ಹಂಗಿದ್ರೆ ನನ್ಗೇನ್ ಗೌರವ ಕೊಟ್ಟಂಗಾಯ್ತು? ನೀನ್ ಇದ್ರ ಬಗ್ಗೆ ಏನೋ ಯೋಚನೆ ಮಾಡ್ಬೇಡ, ನಾನ್ ನೋಡ್ಕತ್ತೀನಿ. ಅವಳನ್ನ ಸಮಾಧಾನ ಮಾಡೋದು ನನ್ನ ಜವಾಬ್ದಾರಿ. ಸರಿ, ಹಂಗಾರೆ ಬರ್ತೀನಿ ಬಿಡು. ಸರಿ, ಹಂಗಾರೆ ಚೆನ್ನಾಗಿ ಖುಷಿ ಆಯ್ತು. ನಾ ಬರ್ತೀನಿ. ಹಂಗೆ ಹೊಂಟು ಬಿಟ್ರಿ. ಹಂಗೆ ಮುಖ್ಯವಾದ ವಿಷಯನೇ ಮರ್ಬಿಟ್ರಿ. ಮುಖ್ಯವಾದ ವಿಷಯನ ನೀನು ನಿನಗೇನು ಬೇಕು ಅಂತ ಹೇಳಿದೆ. ಗಂಡಿನ ಕಡೆಯವರು ನಾನು ಮಾತುಕತೆ ಇರಲೇಬೇಕು ಅಂತ ಕಂಡೀಷನ್ ಹಾಕವ್ರೆ ಅಂದೆ. ಆಯ್ತು, ಬರ್ತಾ ಇರೋ ನಾನು ನಂದು ಒಂದು ಕಂಡೀಷನ್ ಹೇಳ್ಬೇಕು ತಾನೇ. ನಾನು ನಿಂಗೆ ಹೊಸ್ದೇನಲ್ಲ, ನಾನು ಇದನ್ನ ಮೊದ್ಲಿಂದನೂ ಹೇಳ್ಕೊಂಡು ಬರ್ತಾ ಇವನೇ. ನಿನ್ನಿಂದ ನಾನು ಬೇರೆ ಏನು ನಿರೀಕ್ಷೆ ಮಾಡ್ತಿಲ್ಲ. ನಿಂದು ಅಂತ ಒಂದು ಕರ್ತವ್ಯ ಆಯ್ತಲ್ಲ, ಅದನ್ನ ಈಡೇರಿಸ್ಬೇಕು ತಾನೇ. ನೀ ಯೋನಿ ಹೇಳ್ತಿದ್ಯೋ ನಂಗೆ ಅರ್ಥ ಆಯ್ತಿಲ್ಲ. ಗಂಡಿನ ಕಡೆಯವ್ರು ಬಂದಾಗ ಮಾತುಕತೆ ನಾ ಬರ್ತೀನಿ, ಮುಂದೆ ನಿಂತು ಲಗ್ನ ಮಾಡ್ಕೊಡ್ತೀನಿ. ನಿನ್ನ ಎಳ್ಳೆ ಮಗಳೇನು ಕಮ್ಮಿನಾ? ಅವಳು ಒಬ್ಬಳು ಸಾಕು, ನಿಮ್ಮನ್ನೆಲ್ಲ ಸಾಕಕ್ಕೆ ಏನೋ ಮಾಡ್ತಾಳೆ ಬಿಡು. ನಾನು ಕೇಳ್ತಾ ಇರೋದು ಮನೆ ಮತ್ತೆ ಮೆಸ್ಸು. ನಿನಗೆ ನಿನ್ನ ಮಗಳ ಜೀವನ ಮುಖ್ಯನಾ, ಮನೆ ಮೆಸ್ಸು ಮುಖ್ಯನಾ? ನೀನೇ ತೀರ್ಮಾನ ಮಾಡು. ತಾನೇ ಟೈಮ್ ಇಲ್ಲ, ಇವ್ರನ್ನೇ ತೀರ್ಮಾನ ಮಾಡೋಕು. ನೀವು ಒಪ್ಲಿಲ್ಲ ಅಂದ್ರೆ ನಾನು ಮಾತುಕತೆಗೂ ಬರಕ್ಕಿಲ್ಲ, ಯಾವುದಕ್ಕೂ ಬರಕ್ಕಿಲ್ಲ. ಏನಾರ ಮಾಡ್ಕೊ, ನಾವು ಹೋಗ್ತೀವಿ. ಒಪ್ಕೋತೀನಿ. ದಿಟ್ಟವಾಗ್ಲೂ ಒಪ್ಕತ್ತೀಯ? ತಲೆ ಆಡಿಸ್ಬಿಟ್ರೆ ಆಗಕ್ಕಿಲ್ಲ, ಜೋರಾಗಿ ಹೇಳ್ಬೇಕು, ದೇವ್ರಿಗೂ ಕೇಳಿಸಂಗೆ. ಒಪ್ಕೋತೀನಿ. ಮನೆ ಮೆಸ್ಸು ಬಿಟ್ಕೊಡಕ್ ಒಪ್ಕೋತೀನಿ. ಆದ್ರೆ ನನ್ ಮಗಳ ಮದ್ವೆ ಆದ್ಮ್ಯಾಕೆ, ಅವಳು ಗಂಡನ ಮನೆಗೆ ಹೋದ್ಮ್ಯಾಕೆ ನಾನು ಬಿಟ್ಕೊಡ್ತೀನಿ. ಅಲ್ಲಿ ಗಂಟ ನಾನು ಬಿಟ್ಕೊಡಕ್ಕಿಲ್ಲ. ಈಟ ಜೀವನನೇ ಕಾ ಜೀವನಂತೆ ಇನ್ ಸೋಪ್ಲಿತಾನೆ. ಆದ್ರೆ ಮಾತಿಗೆ ತಪ್ಪಕ್ಕಿಲ್ಲ ತಾನೆ? ಇಲ್ಲ, ತಪ್ಪಕ್ಕಿಲ್ಲ. ಹಂಗಾರೆ ದೇವ್ರ ಮೇಕೆ ಆಣೆ ಮಾಡ್ಕೊ.
ನಿಂತವಳ ಹಾಗಿದ್ರೆ ನಿಮ್ ಮನ್ಸಲ್ಲಿರೋದ್ನ ಹೇಳ್ಬಿಡಿ. ನಾನ್ ಹೇಳಿ ಸರ್, ಪರವಾಗಿಲ್ಲ. ಸಹನಾ ಅವ್ರೆ, ಸಹನಾ ಅವ್ರೆ, ಸಹನಾ ಅವ್ರೆ. ಅಯ್ಯೋ, ಮುಂದಕ್ಕೆ ಹೇಳಿ ಸರ್. ಇಡೀ ಕಾಲೇಜೇ ನಿಮ್ನ ಸಹನಾ ಅವ್ರೆ ಅಂತ ಕರೆಯಕ್ ಶುರು ಮಾಡೈತೆ. ಮಾಡ್ರಿ, ಹೇಳಿ ಸರ್. ಸಹನಾ ಅವ್ರೆ, ನಾನು ನಿಮ್ಮನ್ನ ಕೊನೆ ತನಕ ತುಂಬಾ ಚೆನ್ನಾಗಿ ನೋಡ್ಕೋತೀನಿ. ನೀವು ಅಂದ್ರೆ ತುಂಬಾನೇ ಇಷ್ಟ. I love you. I love you, Sahana. ಸೂಪರ್ ಸರ್, ಇಷ್ಟೇ ಸರ್ ಮ್ಯಾಟ್ರು. ಹಿಂಗೆ ಹೋಗಿ ಹೇಳ್ಬಿಡಿ. ಆದ್ರೆ ನಮ್ಮ ಹುಡುಗಿ ಇಷ್ಟ ಹತ್ರದಲ್ಲಿ ಯಾರು ಇಲ್ಲಿರೋ ಜಾಗದಲ್ಲಿ ಸಿಗದ್ ಕಷ್ಟ. ಹಂಗಾರೆ ಮೊದಲನೇ ಅಂತ ಅದು ಮೊದಲು ಒಂದ್ ಲೆಟ್ರ್ ಬರ್ದು ನಿಮ್ ಹುಡ್ಗಿನ್ ಕರೀರಿ. ಅದೆಲ್ಲ ಆಗಲ್ಲ ರಾಜಪ್ಪನವ್ರೆ. ಕರೀರಿ ಸರ್. ಲೆಟ್ರು ಬರ್ದ್ ಕರೀರಿ, ಅವ್ರು ಬರ್ತಾರೆ. ಯಾಕೆ ಲವ್ ಹೇಳಿವ್ರಂತೆ. ಅಷ್ಟೇ ಸರ್ ಇಸಿಯಾ. ಏನ್ ಮುಖ ನೋಡ್ತಾ ಇದ್ದೀರಾ? ಹೊಡಿರೇ ಹ್ಯಾಂಡು. ಆಲ್ ದಿ ಬೆಸ್ಟ್. ನಾನು ಕೊಟ್ಟ ಮಾತಿಗೆ ಮೀರಕ್ಕಿಲ್ಲ. ನನ್ನ ಮಗಳ ಮದುವೆಗೆ ಏನು ತೊಂದರೆ ಕೊಡದೆ ಜೊತೆಯಾಗಿ ನಿಂತು ಮಾಡಿಕೊಟ್ರೆ ನಾನು ನನ್ನ ಮನೆ ಮೆಸ್ನ ನಿಮಗೆ ಬರ್ಕೊಡ್ತೀನಿ ಅಂತ ಅವ್ರ ಮೇಲೆ ಪ್ರಮಾಣ ಮಾಡಿ